ನಿಮ್ಮ ಅದೃಷ್ಟಕ್ಕೆ ಶುಕ್ರ ಕೂಡ ಅಲ್ಲೇ ಬರ್ತಾ ಇರೋದ್ರಿಂದ ಒಳ್ಳೆ ಸಂಗಾತಿಯನ್ನು ಕೂಡ ನೀವು ಪಡ್ಕೊಳ್ತೀರಿ ಸ್ನೇಹಿತರೆ. ಶುಕ್ರ ಭಗವಾನರು ನಿಮಗೆ ಭಾಗ್ಯ ಸ್ಥಾನದಲ್ಲಿದ್ದಾರೆ ಅಂದರೆ ಎಸ್ಪೆಷಲಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ಕಾರಕತ್ವಗಳಾಗಿರ್ತಕ್ಕಂಥ ಕಲೆ, ಸಂಗೀತ, ಸಾಹಿತ್ಯ ಪ್ಲಸ್ ಗುರುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸ್ಕೂಲು, ಕಾಲೇಜು, ವಿದ್ಯೆ, ವ್ಯಾಸಂಗ, ಹೈಯರ್ ಸ್ಟಡೀಸು ಇವೆಲ್ಲದಕ್ಕೂ ಕೂಡ ಇದು ಅನುಕೂಲ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಮಾಸ ಭವಿಷ್ಯ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ಈ ಮಾಸ ಭವಿಷ್ಯ. ಇವಾಗ ನಾವು ಮೇ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಗೋಚಾರದಲ್ಲಿ ಯಾವ ಥರ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ಕ್ಕೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬುಧರು 14ರವರೆಗೂ ಮೇಷರಾಶಿಯಲ್ಲಿದ್ದು ತದನಂತರ ವೃಷಭ ರಾಶಿಗೆ ಬರ್ತಾ ಇದ್ದರೆ, ಶುಕ್ರ ಭಗವಾನರು ಸ್ವಂತ ಮನೆಯಿಂದ ಮಿಥುನ ರಾಶಿ ಸ್ನೇಹ ರಾಶಿಗೆ ಮೇ 15ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಸ್ವಂತ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿದ್ದರೆ, ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದುಕೊಂಡು ಸ್ವಂತ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿದ್ದಾರೆ. ರಾಹು ಕೂಡ ಸ್ವಂತ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿದ್ದರೆ, ಕೇತು ಭಗವಾನರು ಕೂಡ ಸ್ವಂತ ನಕ್ಷತ್ರದಲ್ಲಿ ಮುಖ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿದ್ದಾರೆ. ಗ್ರಹಗಳು ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಸೂರ್ಯ ಭಗವಾನರು 15ನೇ ತಾರೀಕುವರೆಗೂ ಉಚ್ಚನಾಗಿದ್ದರೆ, ಕುಜ ಭಗವಾನರು 11ನೇ ತಾರೀಕು ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮೇಷರಾಶಿಗೆ ಕುಜರಿಗೆ ಸ್ವಂತ ರಾಶಿ, ಶುಕ್ರ ಭಗವಾನರಿಗೆ ವೃಷಭ ರಾಶಿ ಸ್ವಂತ ರಾಶಿ, ಗುರು ಸ್ವಂತ ನಕ್ಷತ್ರ, ಶನಿ ಭಗವಾನರು ಕೂಡ ಸ್ವಂತ ನಕ್ಷತ್ರ, ರಾಹು ಕೇತುಗಳು ಕೂಡ ಸ್ವಂತ ನಕ್ಷತ್ರಗಳಲ್ಲಿದ್ದಾರೆ. ಅಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಗ್ರಹಗಳು ಅನಾನುಕೂಲಕರವಾಗಿದ್ದರೂ ಕೂಡ ಆ ನೆಗೆಟಿವ್ ಅನ್ನೋದು ಕಮ್ಮಿ ಇರುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ನಕ್ಷತ್ರದಲ್ಲಿದ್ದರೆ, ಉಚ್ಚನಾಗಿದ್ದರೆ, ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅದರ ನೆಗೆಟಿವ್ ಪರಿಣಾಮ ಕಮ್ಮಿ ಇರುತ್ತೆ. ಒಂದು ವೇಳೆ ಅದು ಅನುಕೂಲ ಪರಿಸ್ಥಿತಿಯಲ್ಲಿದ್ದರೆ ಬರ್ತಕ್ಕಂಥ ಬೆನಿಫಿಟ್ ಡಬಲ್ ಆಗಿರುತ್ತೆ. ಇದು ಈ ತಿಂಗಳ ವಿಶೇಷತೆ. ಹಾಗೆ ನಾವು ಒಂದೊಂದು ರಾಶಿಯಾಗಿ ಮತ್ತೆ ತಿಳ್ಕೊಳ್ಳೋಣ. ತುಲಾರಾಶಿ ಜಾತಕರಿಗೆ ಕೊನೆಯದಾಗಿ ಗುರು ಭಗವಾನರು ನಿಮಗೆ ಭಾಗ್ಯಸ್ಥಾನದಲ್ಲಿ ಬಾಯಿ ಹೇಳಕ್ಕೆ ಕೂತ್ಕೊಂಡಿದ್ದಾರೆ. ನಿಮಗೆ ಏನಾದರೂ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದರೆ, ಎಕ್ಸ್ಪೆಷಲಿ ಕಾರ್ ತೊಗೊಳ್ತಕ್ಕಂಥವ್ರು, ಬೈಕ್ ತೊಗೊಳ್ತಕ್ಕಂಥವ್ರು, ಅಥವಾ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು, ಮದುವೆ ವಿಚಾರಕ್ಕಾಗಿ ಪ್ರಯತ್ನ ಮಾಡೋರು, ಸಂತಾನಕ್ಕಾಗಿ ಪ್ರಯತ್ನ ಮಾಡೋರು ಕೂಡ ಈ ಗುರು ಭಗವಾನರು ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡೋದಕ್ಕೆ ಕೊನೆಯದಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಈ ತಿಂಗಳು. ಪ್ಲಸ್ಸು ನಿಮ್ಮ ಅದೃಷ್ಟಕ್ಕೆ ಶುಕ್ರ ಕೂಡ ಅಲ್ಲೇ ಬರ್ತಾ ಇರೋದ್ರಿಂದ ಒಳ್ಳೆ ಸಂಗಾತಿಯನ್ನು ಕೂಡ ನೀವು ಪಡ್ಕೊಳ್ತೀರಿ ಸ್ನೇಹಿತರೆ. ಶುಕ್ರ ಭಗವಾನರು ನಿಮಗೆ ಭಾಗ್ಯ ಸ್ಥಾನದಲ್ಲಿದ್ದಾರೆ ಅಂದರೆ ಎಸ್ಪೆಷಲಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ಕಾರಕತ್ವಗಳಾಗಿರ್ತಕ್ಕಂಥ ಕಲೆ, ಸಂಗೀತ, ಸಾಹಿತ್ಯ ಪ್ಲಸ್ ಗುರುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸ್ಕೂಲು, ಕಾಲೇಜು, ವಿದ್ಯೆ, ವ್ಯಾಸಂಗ, ಹೈಯರ್ ಸ್ಟಡೀಸು ಇವೆಲ್ಲದಕ್ಕೂ ಕೂಡ ಇದು ಅನುಕೂಲ. ಮತ್ತು ಮಕ್ಕಳು ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದು ಪ್ಲಸ್ ಒಳ್ಳೊಳ್ಳೆ ರ್ಯಾಂಕ್ ಬರೋದಕ್ಕೆ ಕೂಡ ಇದು ಒಳ್ಳೆ ತಿಂಗಳ ಸ್ನೇಹಿತರೆ. ಯಾರು ತುಲಾರಾಶಿಯವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೋ ನಿಮಗೆ ಆಶ್ಚರ್ಯ ಸುದ್ದಿ ಕಾದಿದೆ. ತುಂಬಾ ಒಳ್ಳೆ ತಿಂಗಳಿದೆ ನಿಮಗೆ. ಆದರೆ 8ನೇ ಮನೆಯಲ್ಲಿ ನಿಮಗೆ ಬುಧ ಭಗವಾನರು ಬರ್ತಾ ಇದ್ದಾರೆ. 8ನೇ ಮನೆಯಲ್ಲಿ ಬುಧ ನಿಮಗೆ ಅಷ್ಟೊಂದು ಆತಂಕ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಅವರು ನಿಮ್ಮ ವಾಕ್ಸ್ಥಾನವನ್ನು ನೋಡ್ತಾರೆ. ಬುಧ ವಾಕ್ಸ್ಥಾನವನ್ನು ಮಾಡಿದರೆ ಒಂದೊಂದು ಸರ್ತಿ ಅತಿ ಆಸೆಗೆ ಏನೋ ಹೇಳೋಕ್ಕೆ ಹೋಗಿ ಮತ್ತು ಆ ಮಾತನ್ನು ತಿರ್ಚಕ್ಕೆ ಹೋಗಿ ಇನ್ನೊಂದು ಮಾತು ಹೇಳಿ ಈ ಥರ ಪೇಚಿಗೆ ಸಿಲ್ಕಟ್ಟತಕ್ಕಂಥ ಚಾನ್ಸ್ ಆಗುತ್ತೆ. ಮತ್ತು ನಿಮಗೆ 7ನೇ ಮನೆಗೆ 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. ಕುಜ ಸ್ವಂತ ಮನೆ ಆಗಿದ್ದರೂ ಕೂಡ 7ನೇ ಮನೆಯಲ್ಲಿದ್ದರೆ ಇದನ್ನು ಕುಜದೋಷ ಅಂತ ಪರಿಗಣನೆ ಮಾಡ್ತೀವಿ. ಆ ಗಂಡ ಹೆಂಡತಿ ಮಧ್ಯೆ ಒಂದು ಸ್ಪಾರ್ಕ್, ಒಂದು ಕಿಡಿ, ಅದನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಅದು ನಿಮ್ಮ ಮನೆಯೇ ಬರ್ನ್ ಮಾಡಿಬಿಡುತ್ತೆ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ನಾವು ಓದ್ಕೊಡುವಾಗ ಒಂದು ಪಾಠ ಇತ್ತು. ಸೊ ಅದರಿಂದ ಈ ಸಣ್ಣ ಸಣ್ಣ ಮಾತುಗಳನ್ನು ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ದೊಡ್ಡ ಮಟ್ಟದ ಜಗಳ ಕೂಡ ಚಾನ್ಸ್ ಇರುತ್ತೆ. ಕೇರ್ಫುಲ್ಲಾಗಿರಿ. ಮತ್ತು ನಿಮ್ಗೆ 6ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಯಥೇಚ್ಛವಾದ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ಕೊಡ್ತಾ ಇದ್ದಾರೆ.
ಶನಿ ಮಂದಗ್ರಹ ಆಗಿರೋದ್ರಿಂದ ಒಟ್ಟಿಗೆ ಎಲ್ಲವನ್ನು ಕೊಡೋದಿಲ್ಲ. ನಿಮ್ಮ ಪ್ರಯತ್ನ ಎಷ್ಟು ಮಾಡ್ತೀರೋ ಅದಕ್ಕೆ ಕಾಂಪನ್ಸೇಷನ್ ಮಾಡ್ತಾ ಹೋಗ್ತಾರೆ. ನಿಮಗೆ ಎಷ್ಟೋ ವರ್ಷಗಳಿಂದ ಇರತಕ್ಕಂಥ ಶತ್ರುಗಳು ಕೂಡ ನಿಮಗೆ ಮಿತ್ರರಾಗ್ತಕ್ಕಂಥ ಒಂದು ಕಾಲ ಇದು. ಆದರೆ ಸಂತಾನ ರಾಶಿಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮಕ್ಕಳ ಒಂದು ಎಫರ್ಟ್ಸ್ ಬಗ್ಗೆ ಗಮನ ಕೊಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಿ. 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಪ್ರೀತಿ ಪ್ರೇಮದ ಬಲೆಗೆ ನಿಮ್ಮನ್ನು ಸೆಳೆದು ಬಿಟ್ಟು ನಿಮ್ಮ ಒಂದು ಅಲ್ಲೇ ಒದ್ದಾಡೋ ಥರ ಮಾಡುತ್ತೆ. ಈ ರಾಹು ಹೆಂಗೆ ಅಂದರೆ 5ನೇ ಮನೆಯಲ್ಲಿದ್ದರೆ ಈ ಗಂಜಿ ಒಳಗಡೆ ನೊಣ ಹೋಗಿ ಬೀಳೋ ಥರ ಆಗ್ಬಿಡುತ್ತೆ. ಅದನ್ನು ಅಟ್ರಾಕ್ಟ್ ಮಾಡಿಬಿಟ್ಟು ಅದನ್ನು ಬೀಳಿಸ್ಬಿಡುತ್ತೆ. ಜಾಗ್ರತೆಯಿಂದ ಇರಿ, ಆಡಂಬರಕ್ಕೆ ಹೋಗಬೇಡಿ. ಈ ಪ್ರೀತಿ ಪ್ರೇಮದ ಬಲೆಗೆ ನೀವು ಬೀಳ್ದಿರ ಎಚ್ಚರ ವಹಿಸಬೇಕು. ಉಳ್ದಂಗೆ ನಿಮಗೆ ಕೇತು ಭಗವಾನರು ಕೂಡ ಲಾಭಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ಕೊಡ್ತಾ ಇದ್ದಾರೆ. ಕೇತು ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನನೇ. ಕೇತು ಭಗವಾನರು ದೈವಿಕ ಗ್ರಹ. ಕೇತು ಭಗವಾನರು ಬರ್ತಕ್ಕಂಥದ್ದು ಭಕ್ತಿಕಾರಕ ಗ್ರಹ. ಸೊ ಅದರಿಂದ ಪಾಪಗ್ರಹಗಳು ಲಾಭಸ್ಥಾನದಲ್ಲಿದ್ದರೆ ಕೊಡುವಷ್ಟು ಒಳ್ಳೆ ಫಲ ಯಾವ ಗ್ರಹನೂ ಕೊಡೋಕ್ಕಾಗೋದಿಲ್ಲ. ಅದರಲ್ಲಿ ಎಲ್ಲ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ವ್ಯವಸಾಯದಾರರಿಗೆ ಎಲ್ಲರಿಗೂ ಕೂಡ ಲಾಭ ಕೊಡ್ತಕ್ಕಂಥದ್ದು. ಎಕ್ಸ್ಪೆಷಲಿ ಸ್ಕೂಲು ಕಾಲೇಜ್ ನಡೆಸ್ತಕ್ಕಂಥವ್ರಿಗೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಗುರು ಇರೋದರಿಂದ ವಿದ್ಯಾಸಂಸ್ಥೆಗಳಿಗೂ ಕೂಡ ಹಣ ಹರಿದು ಬರುತ್ತೆ. ಕುಜ 7ನೇ ಮನೆಯಲ್ಲಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ನಿಮಗೆ ವ್ಯಾಪಾರದಲ್ಲಿ ಅಥವಾ ಸಂಗಾತಿಯ ಜೊತೆ ಬರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಅದು ಕಮ್ಮಿ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ. ಲಕ್ಷ್ಮೀ ನರಸಿಂಹ ಸ್ವಾಮಿನ ಆರಾಧನೆ ಮಾಡಿ. ಅಷ್ಟಮದಕ್ಕೆ ಬರ್ತಾ ಇರತಕ್ಕಂಥ ಸೂರ್ಯ ಭಗವಾನರನ್ನ ನೀವು ಟ್ಯಾಕಲ್ ಮಾಡಬೇಕಂದ್ರೆ ಆದಿತ್ಯ ಹೃದಯಂ ಓದಿ. ಮತ್ತು ಅತಿ ಆಸೆಗೆ ಹೋಗೋದ್ರಿಂದ ನಿಮಗೆ ಕೂಡ ಅಧಿಕಾರದಲ್ಲಿ ಇರೋರಿಗೆ ತೊಂದರೆ ಆಗುತ್ತೆ. ಎಕ್ಸ್ಪೆಷಲಿ ಗೌರ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಮಂತ್ರಿ ಪದವಿಯನ್ನು ಕಳ್ಕೊಳ್ತಕ್ಕಂಥ ಚಾನ್ಸ್ ಕೂಡ ಇದೆ ಸ್ನೇಹಿತರೆ. 8ನೇ ಮನೆಯಲ್ಲಿ ಸೂರ್ಯ ಭಗವಾನರು 15ನೇ ತಾರೀಕು ಎಂಟ್ರಿ ಆಗ್ತಾ ಇರೋದ್ರಿಂದ ಮಂತ್ರಿ ಪದವಿ ಕಟ್ಕೊಳ್ತಕ್ಕಂಥದ್ದು, ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಪ್ಲೇಸ್ಗೆ ಟ್ರಾನ್ಸ್ಫರ್ ಕೂಡ ಮಾಡಿಸ್ತಾರೆ ಸೂರ್ಯ ಭಗವಾನರು. ಆದಿತ್ಯ ಹೃದಯ ಓದಿ ನೀವು ಕಷ್ಟಗಳಿಂದ ಪಾರಾಗ್ತೀರಿ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಕಳೆದ ತಿಂಗಳು ಕೂಡ ನಾವು ವಾಸ್ತು ರಿಲೇಟೆಡ್ ಕೆಲವು ಟಿಪ್ಸನ್ನು ಮಾಡಿದ್ದೀವಿ. ಈ ತಿಂಗಳಲ್ಲಿ ಕೂಡ ಕೆಲವು ಉಪಯುಕ್ತ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ತುಳಸಿ ಆರಾಧನೆ ಅಂದರೆ ಯಾವ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಆರಾಧನೆ ಮಾಡ್ತೀವಿ. ತುಳಸಿ ಅಂದರೆ ಪರಮ ಭಕ್ತಿ ಎಲ್ಲರಿಗೂ ಕೂಡ. ಈ ತುಳಸಿ ಗಿಡ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲಿರಬೇಕು? ಈ ವೈದ್ಯಕೀಯ ಗುಣಗಳಿರ್ತಕ್ಕಂಥ ದೈವಿಕ ಶಕ್ತಿ ಇರ್ತಕ್ಕಂಥ ಈ ತುಳಸಿ ಗಿಡ ಮನೆಯಲ್ಲಿ ಎಲ್ಲಿದ್ದರೆ ನಮ್ಗೆ ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡಬೇಡಿ. ದೇವ ಮೂಲೆಯಲ್ಲಿ ನೀವು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ದೈವ ಶಕ್ತಿಯನ್ನು ಅದು ತಡೆದು ನಮ್ಮ ಮನೆ ಒಳಗಡೆ ಬರದಿರ ಸ್ಟಾಪ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಮುಂಭಾಗಲಿಗೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಅಂದರೆ ನೀವು ವಾಯುಮೂಲೆಗೆ ಅಥವಾ ಅಗ್ನಿಮೂಲೆ ಎಲ್ಲಿ ಇಡ್ತಕ್ಕಂಥದ್ದು ಶ್ರೇಷ್ಠ. ವಾಯುಮೂಲೆ ಅಥವಾ ಅಗ್ನಿಮೂಲೆಗೆ ನೀವು ತುಳಸಿಯನ್ನು ಇಡ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ತುಳಸಿಯನ್ನು ಮನೆ ಒಳಗಡೆ ಬೆಳೆಸಬಾರ್ದು. ತುಳಸಿ ಯಾವಾಗಲೂ ಕೂಡ ಮನೆ ಹೊರಗಡೆನೇ ಇರಬೇಕು. ತುಳಸಿಗೆ ನೀವು ನೀರು ಹಾಕಬೇಕಂದ್ರೆ ಬಿಸಿಲು ಕಮ್ಮಿ ಇರ್ತಕ್ಕಂಥ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಮನಿ ಪ್ಲ್ಯಾಂಟನ್ನು ಕೂಡ ಮನೆಗೆ ಆವರಣದಲ್ಲಿ ವಾಯುಮೂಲೆ ಅಥವಾ ನೀವು ಅಗ್ನಿಮೂಲೆಯಲ್ಲಿ ಇಡೋದರಿಂದ ನಿಮಗೆ ಹೆಚ್ಚಿನ ಫಲಗಳು ಬರುತ್ತೆ. ಯಾವುದೇ ಗಿಡಗಳು ಕೂಡ ನಾವು ಮನೆಗೆ ಬರ್ತಕ್ಕಂಥ ದೈವಶಕ್ತಿಯನ್ನು ತಡೆಯೋ ಥರ ಇರಬಾರ್ದು. ಬಾಗಿಲಿಗೆ ಆ ಕಡೆ ಈ ಕಡೆ ವಾಯುಮೂಲೆ ಅಗ್ನಿಮೂಲೆಯಲ್ಲಿ ನೀವು ಇಟ್ಕೋಬೇಕು. ಮನೆ ಒಳಗಡೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದ್ರಿಂದ ಎಷ್ಟೋ ಉಪಯುಕ್ತಗಳು ಕೂಡ ಇದ್ದಾವೆ. ಅಕ್ವೇರಿಯಮ್ಮಲ್ಲಿ ನೀವೇನಾದರೂ ಕಪ್ಪು ಫಿಶ್ ಈ ಥರದ್ದು ಇಟ್ಕೊಂಡಿದ್ರೆ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ ಅದರ ಮೇಲೆ ಬೀಳುತ್ತೆ, ಅದು ತಗೊಳುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಮತ್ತೊಂದು ಮೀನನ್ನು ತಗೊಂಡು ಬಂದು ಇಡಿ. ಯಾಕೆಂದರೆ ಮೀನು ಸತ್ತೋಗಿದೆ ಅಂದರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಅದು ತಗೊಂಡಿದೆ ಅಂತ. ಮನೆಯಲ್ಲಿ ಕಪ್ಪು ನಾಯಿ, ಕಪ್ಪು ಮೇಕೆ ಈ ಥರದ್ದು ಏನಾದರೂ ನೀವು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಒಳಗಡೆ ಲಾಸ್ಟ್ ಟೈಮ್ ಕೂಡ ತಿಳ್ಕೊಂಡಿದ್ದೀವಿ, ಮಿರರ್ ಇಂಥದ್ದೆಲ್ಲ ಕೂಡ ನಾವು ಉತ್ತರದ ಗೋಡೆಗೆ ಹಾಕ್ಕೊಳ್ಳೋದು, ಗಡಿಯಾರ ಉತ್ತರ ಗೋಡೆಗೆ ಹಾಕ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಟು
ಯಾವ ಮೂಲೆಗೂ ತಾಗದಿರ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮೂಲೆಗೆ ಅದು ತಾಗಿದೆ ಅಂದರೆ ಆ ಮೂಲೆಯ ಭಾರ ಹೆಚ್ಚಾಗಿ ಆ ಮೂಲೆ ದೋಷ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ಇಟ್ಕೊಳ್ಬಾರ್ದು. ಹಾಗೆ ಮನೆಯ ದೇವ ಮೂಲೆಯಲ್ಲಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿಕೊಂಡಿದರೆ ಅಧೋಗತಿಗೆ ಹೋಗ್ತೀರಿ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದರೆ ಮನೆ ಯಜಮಾನನಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ. ತದನಂತರ ತನ್ನ ಹಿರಿಯ ಮಗನಿಗೆ ತಲೆ ಮೇಲೆ ಭಾರ ಬಂದಂಗಾಗಿ ಅವನು ಕೂಡ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ. ದೇವಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ನಿಮ್ಗೆ ಬರಬೇಕಾಗಿರೋ ಅದೃಷ್ಟವನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಡತ್ತೆ. ಯಾವುದೇ ಕಾರಣಕ್ಕೂ ಟಾಯ್ಲೆಟನ್ನು ನಿಮ್ಮ ಸ್ಟೆಪ್ಸ್ ಕೆಳಗಡೆ ನಿರ್ಮಾಣ ಮಾಡ್ಕೋಬೇಡಿ. ಸ್ಟೆಪ್ಸ್ ಕೆಳಗಡೆ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅದು ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಮನೆಯಲ್ಲಿ ಮುಖ್ಯವಾಗಿ ಈ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಅನುಕೂಲಕರ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಮನೆಗೆ ಪೂರ್ವ ಅಥವಾ ಉತ್ತರದಲ್ಲಿ ಎತ್ತರದ ಗಿಡಗಳನ್ನು ನೀವು ಬೆಳೆಸಬಾರ್ದು. ಯಾವಾಗಲೂ ಕೂಡ ನಿಮ್ಮ ಪೂರ್ವ ಮತ್ತು ಉತ್ತರ ತಗ್ಗಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ಆದ್ರೂ ವಾಸ್ತು ಪ್ರಕಾರ ಏನಾದರೂ ರೋಡ್ ಹಿಟ್ ಇದ್ದರೆ ಅಥವಾ ಒಂದು ನೈಸರ್ಗಿಕವಾದಂಥ ಒಂದು ನೆಗೆಟಿವ್ ಯಾವುದಾದ್ರೂ ಒಂದು ಮೂಲೆಗಿದ್ದರೆ ಆ ಮೂಲೆಯಲ್ಲಿ ಸುತ್ತಲೂ ನೀವು ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮೂಲೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆ ತುಳಸಿ ಗಿಡ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಹೀಗೆ ವಾಸ್ತುವಲ್ಲಿ ಎಷ್ಟೋ ಅನುಕೂಲಕರವಾಗಿರ್ತಕ್ಕಂಥ ಸಿಂಪಲ್ ವಾಸ್ತು ಟಿಪ್ಸನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಒಂದು ಚಿಕ್ಕ ಕನಸಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಗೇನಾದರೂ ಬೆಳಗಿನ ಜಾವ ಸಮಯದಲ್ಲಿ ನಾಗರಾವು ಎಡೆ ಎತ್ಕೊಂಡು ನೋಡಿದ್ರೆ ನಿಮಗೆ ತುಂಬಾ ಅದೃಷ್ಟ ಆ ಥರದಲ್ಲಿ ಬರುತ್ತೆ ಅಂತ. ಒಂದು ವೇಳೆ ಬಿಳಿ ನಾಗರಾವು ಆಗಿದ್ದರೆ ಶೀಘ್ರವಾಗಿ ನಿಮ್ಮ ಫಲಗಳು ಬರುತ್ತೆ. ಒಂದು ವೇಳೆ ಯಾರಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ನಾಗರಾವು ಹೆಡೆಯನ್ನು ನೋಡಿದ್ರೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ ಇದೇ ನಾಗರಾವುಗಳು ಪದೇ ದಿನ ನಿಮ್ಮ ಕನಸಲ್ಲಿ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನಾಗದೋಷ ಇರ್ಬೋದು, ವಂಶದಲ್ಲಿ 2 ಮದುವೆ ತಾತ ಮುತ್ತಾತರಿಗೆ ಮದರ್ ಸೈಡ್ ಅಥವಾ ಫಾದರ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಾಳಸರ್ಪದ ರೂಪದಲ್ಲಿ ನಿಮಗೆ ಪದೇ ನಾಗರಾವು ಕಾಣ್ತಾ ಇದೆ ಅಂದರೆ ಸರ್ಪದೋಷ ಇದೆ ಅನ್ನತಕ್ಕಂಥ ಸಂಕೇತ. ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಪದೋಷ ಹೋಗುತ್ತೆ. ಅಪರೂಪಕ್ಕೆ ಕಾಣ್ತಕ್ಕಂಥ ಈ ನಾಗರಾವು, ಎಡೆ ಎತ್ತಿದ ನಾಗರಾವು ನಿಮಗೆ ಅದೃಷ್ಟನೇ ಸರಿ.